ನಾನು ಸಿದ್ದರಾಮಯ್ಯ ಅವ್ರ ಜೊತೆ ಎಲೆಕ್ಷನ್ ಕ್ಯಾಂಪೇನ್ ಮಾಡೋ ಜೊತೆ ಹೋದೆ. ನಾನು ಅನ್ಕೊಂಡೆ ಈ 4 ಯೋಜನೆ ಹೆಂಗಪ್ಪ ಮಾಡ್ತಾರೆ, 5 ಯೋಜನೆ ಹೆಂಗಪ್ಪ ವಿನಿಯೋಗಿಸ್ತಾರೆ ಅಂತ. ಆಮೇಲೆ ನಾನು ಹೋಗ್ತಾ ಗೊತ್ತಾಯ್ತು, ಹೌದು ಇನ್ನೊಬ್ರು ನೀವಿದ್ದಾಗ ಕೊಳ್ಳೆ ಹೊಡೆದ್ರಿ, ಸಿದ್ದರಾಮಯ್ಯ ಅವರು ಕೊಳ್ಳೆ ಹೊಡೆದಿಲ್ಲ, ಬಡವರಿಗೆ ವಾಪಸ್ ಕೊಟ್ಟರು ಅಷ್ಟೇ. ನಿಮ್ಮ ದುಡ್ಡ ನಿಮ್ಮನೆ ಸೇರಿಸಿದ್ರು, ನಿಮ್ಮನೆ ಹೆಣ್ಮಕ್ಳು ಕೊಡ್ತಾ ಇದ್ದಾರೆ, ನಮ್ಮನೆ ಹೆಣ್ಮಕ್ಳು ಕೊಡ್ತಾ ಇದ್ದಾರೆ. ಹಂಗೆ ನಮ್ಮ ಮನೆಯ ಹೆಣ್ಣು ಮಗು ಅಂದ್ರೆ ನಿಮ್ಮ ಮನೆಯ ಹೆಣ್ಣು ಮಗು ನಿಮ್ಮ ಆಶೀರ್ವಾದದಿಂದ ನಿಮ್ಮೆಲ್ಲರ ಕೂಗಿಗೋಸ್ಕರ, ನಿಮ್ಮೆಲ್ಲರ ನೋವಿಗೋಸ್ಕರ ಇವತ್ತು ಡೆಲ್ಲಿವರೆಗೂ ನೋಡ್ತಾರೆ. ನೀವೇನ ಆಶೀರ್ವಾದ ಮಾಡಿ ಗೆಲ್ಸಿದ್ರೆ ಗೀತಾಕಾವ್ 100% ಗೆಲ್ತಾರೆ. ನೀವು ಗೆಲ್ಲಿಸ್ತೀರ ಅನ್ನೋ ನಂಬಿಕೆ ನನಗೂ ಕೂಡ ಇದೆ. ಅವ್ರಿಗೆ ಒಂದೇ ಆಸೆ ಇರೋದು ಸೇವೆ ಮಾಡಬೇಕು ಅಂತ. ಅದಕ್ಕೆ ಇಲ್ಲಿರುವಂತ ಹಿಂದೂ ಮುಸಲ್ಮಾನ ಯಾರೇ ಆಗಿರ್ಬೋದು, ನಿಮ್ಮೆಲ್ಲರ ಮತ ಬೇಕಾಗಿರುತ್ತೆ ನಮಗೆ. ಜೈ ಕರ್ನಾಟಕ. ಅದು ಹಂಗ್ ಮಾಡ್ತಾ ಇಲ್ಲ. ಒಂದು ಗ್ಲಾಸ್ ಅಲ್ಲಿ ವಿಷ ಕೊಡ್ತಾರೆ, ಹಾಕ್ಬಿಡಿ ಅವ್ರಿಗೆ ಅಂತ. ಈ ಕೆಲಸಕ್ಕೆ ದಯಮಾಡಿ ನಿಮ್ಮನ್ನ ಕೈ ಮುಗಿದು ಕೇಳ್ತೀನಿ, ಯಾಕೆ ಕಾಂಗ್ರೆಸ್ ಪಕ್ಷ ಬರಬೇಕು ಅನ್ನೋ ಉದ್ದೇಶ, ನಮ್ಮಲ್ಲಿದ್ದ ಒಗ್ಗಟ್ಟನ್ನ ಒಡೆದಾಕ್ಬೇಕು ಅಂತ ಅವರು ಪದೇ ಹಿಂದೂ ಮತ್ತೆ ಮುಸ್ಲಿಮರ ಮಧ್ಯೆ ತಂದಿಡಕ್ ನೋಡ್ತಾರೆ ಇದ್ದಾರೆ. ಹುಷಾರಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ಪಾಪ ಈ ಕಡೆ ಹೆಣ್ಮಕ್ಳು ಕಾಣ್ತಾ ಇದೀವಲ್ವಾ, ಅನುಶ್ರೀಯವ್ರು ಬಂದ್ರು ಕಾಣ್ತಾ ಇಲ್ಲ. ಈಗ ನಾವಿಬ್ರು ಯಾಕೆ ಬಂದಿದ್ದೀವಿ ಅಂದ್ರೆ ಒಂದೇ ಉದ್ದೇಶ. ಯಾಕೆ ಬಂದಿದ್ವಕ್ಕ, ಗೀತಕ್ಕ ಅವ್ರಿಗೆ ನೀವು ಈ ಸರಿ ವೋಟ್ ಮಾಡಿ ಅಂತ ನೀವೆಲ್ಲರೂ ಮಾಡ್ತೀರ ಅಂತ ನಾನು ನಂಬಿದ್ದೀನಿ. ದಯಮಾಡಿ ಈ ಸತಿ ಸೇವೆ ಮಾಡೋದಕ್ಕೆ ನಿಮ್ಮ ಆಶೀರ್ವಾದ ಇಲ್ದಿರ ಇವತ್ತು ಇಲ್ಲಿ ಮೂಲೆಯಲ್ಲಿ ನಡೆಯುವಂತ ಒಂದು ನೋವಾಗ್ಬೋದು ಅಥವಾ ಇಲ್ಲಿನ ಅನಾನುಕೂಲವಾಗ್ಬೋದು, ಅದನ್ನೆಲ್ಲ ಡೆಲ್ಲಿಲಿ ಕುತ್ಕೊಂಡು ಮಾತಾಡಕ್ಕೆ ಅಂತ ಇನ್ನೊಂದು ಹೆಣ್ಣು ಮಗು ರೆಡಿಯಾಗಿ ನಿಂತಿದೆ. ಅದಕ್ಕೆ ನೀವು ಆಶೀರ್ವಾದ ಬೇಕು. ನೀವು ಆಶೀರ್ವಾದ ಮಾಡೇ ಮಾಡ್ತೀರ ನನಗೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.